ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಇಂಥವರಿಂದ ಏನಾಗುತ್ತೆ ಹೇಳಿ. ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ DK ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರೆ ಅಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ ಯಾರು, ನನ್ನ ಫ್ರೆಂಡು ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ ಸಭಾಧ್ಯಕ್ಷ DKಗೆ ಕನ್ಫ್ಯೂಸ್ ಔಟೈತೆ. ಯಾರು ನಂಬೋದು, ಯಾರನ್ನ ಬಿಡೋದು? ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ಎನ್ನ ತಂದಿಕ್ ನನಗೇನಾಗಬೇಕು? ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ಆಗ್ತೀನಿ? ನನಗೇನಾಗಬೇಕಾಯ್ತು? 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ. ನೋಡಿ, ಕಳೆದ ಬಾರಿ ಸರ್ಕಾರ ಬೆಳೆಸಿದ್ರಿ 16 ಜನ ಕೊಂಡ್ಕೊಂಡು ಸರ್ಕಾರ ಕಳೆದ ಬಾರಿ 16 ಜನ ಕೊಂಡ್ಕೊಂಡು ಸರ್ಕಾರ ನಮ್ಮ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಕ್ ಹೋಗ್ಬಿಡಿ. ನಾವು ಅವ್ರ ಪರ ಇವ್ರ ಪರ ಅಂತ ಏನಿಲ್ಲ. ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ. ನಾನು ನಾವು ಬೆಳಗ್ಗೆ ಹಿಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ನೀವೇನ್ ಹೇಳಿದ್ರಲ್ಲ 16 ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು. ಕಳೆದ ಬಾರಿ ಖರೀದಿ ಮಾಡಲ್ಲ, ಖರೀದಿ ಮಾಡಿದವ್ರು ನೀವೇ. ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿಗಿರ್ಲಿ. ಬೆಳಗ್ಗೆ ನಾವು ಹೋಗು, ಸಾಯಂಕಾಲ ಹೋಗು, ನಂದೇನ್ ಬೇಜಾರು. ನನಗೆ ಸಂಬಂಧ ಇಲ್ಲ. ರಾತ್ರಿ ಬೆಳಿಗ್ಗೆ ಹೋಗಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು. ರಾತ್ರಿ ಬೆಳಿಗ್ಗೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಮಾತಾಡ್ಲಿ, ನಾ ಬೇಡ ಹೇಳ್ಬಾರ್ದು. ನನಗೆ ಹೇಳಿದ್ ನೀವು, ಅದಕ್ಕೆ ಹೇಳಿ. ಆಸೆ ಇಲ್ಲ ಅದ್ರಲ್ಲಿ. ಅವಶ್ಯಕತೆ ಇಲ್ಲ. ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು. ಸ್ಪೀಕರ್ ಒಳ್ಳೆ ಚಂದಾಗಿ ಮಾಡ್ತಾರೆ. ನೀವು ನಾನು ಬೆಳಗ್ಗೆಯಿಂದ ಕ್ವಶನ್ಗಳು ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ ಆತರ ಹೇಳ್ಬಾರ್ದು ಅಂತಕ್ಕಂಥದ್ದು ಮಾತು. ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿಯಲ್ಲ ಅಂತಕ್ಕಂಥ ನನ್ನ ವಾದ. DK ಶಿವಕುಮಾರ್ ಅವರು ಹೇಳ್ತಕ್ಕಂಥ ಸರಿಯಲ್ಲ ಸದನದಲ್ಲಿ. ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯುವರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮ ವಾದ. ಗೌರವ ಇದೆ ನಿಮ್ಮ ಬಗ್ಗೆ. ಅಲ್ಲ ಗೌರವ ಇದೆ ನಿಮ್ಮ ಬಗ್ಗೆ. ಆತರ ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನನ್ನ ಸನ್ಮಾನ್ಯ ಅಧ್ಯಕ್ಷರೇ, DK ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು ಎಲ್ಲ, ಒಂದು ಟ್ವೀಟ್ ಅಲ್ಲಿ 100 ಅರ್ಥ ಬರೋ ತರ ಮಾಡ್ತಾರೆ. ಒಂದು ಮಾತಲ್ಲಿ 10 ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ಗಂತ ಅಲ್ಲ, ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ? ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ. ಈಗ ಅಶೋಕ್, ನೀನು ಬಹಳ ಸೀನಿಯರ್ ಇದೆಯಾ, ಬೇರೆಯವ್ರಕ್ಕಿಂತ ಪಾಪ ಸೀನಿಯರ್. ನಿನ್ಗಿಂತ 1 ವರ್ಷ, ನಿನ್ಗಿಂತ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ 1 ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನೇನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ. ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಬೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದ್ದೀವಿ, ಜೈಲ್ ಅನುಭವಿಸಿದ್ದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷ ಆಗಿ ಒಂದು 11 ತಿಂಗಳಿಗೆ 6 ತಿಂಗಳು ಆಗ್ತದೆ. ನಂದು 6 ವರ್ಷ ಆಗ್ತದೆ. 6 years. ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿ ಆಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಟ್ವೀಟ್ ಇಲ್ಲ, ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ಗೆ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ. ನಥಿಂಗ್. ಪೇಷನ್ಸ್ ಅಂದ್ರೆ ಸುಮ್ನೆ ಹಂಗಂತ ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ
ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ, ಪಕ್ಷಗಳ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ದಾರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತ ಹೇಳಿ. ನಾವು ಅದು ನಿಮ್ಮ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ನಿಮ್ಮ ಮಾತಿಗೆ, ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ, ತಲೆ ಕೆಡಿಸ್ಕೊಬೇಡಿ. ಮುಖ್ಯಮಂತ್ರಿಗಳು ಚಾಲೂ ಮಾಡಿ ಸರ್, ಮುಖ್ಯಮಂತ್ರಿಗಳೇ ಚಾಲೂ ಮಾಡಿ. ಈಗ DK ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು, ಅದು ವೈರಾಗ್ಯ ಅಲ್ಲ. ಸರ್ ಅವ್ರು ಹೇಳಿದ್ದು ನನ್ಗೊಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ, ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನಿಮ್ಗೆ ಆಪರೇಷನ್ ಕಮಲ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಅನುಸೂಚಿತ ಜಾತಿ SCP TSP ಕಾಯ್ದೆ ಹೇಳಿದ್ದು ಅದು ಫ್ಯಾಕ್ಟ್ ಅಲ್ವಾ? ಇವ್ರ ಕಾಲದಲ್ಲಿ ಹಿಂದೆ 2013ರಲ್ಲಿ ನಾವು ಆಕ್ಟ್ ಮಾಡೋದು. ಅದಕ್ಕೆ ಮೊದಲಿಂದಲೂ ಇದೆ, SCP TSP ಇದೆ. ಆಕ್ಟ್ ಮಾಡೋಕ್ಕೂ ಮುಂಚಿತವಾಗಿ 2012-13ರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಇತ್ತು. ನಾವು ಈ ಆಕ್ಟ್ ಮಾಡಿದ ಮೇಲೆ 5 ವರ್ಷದಲ್ಲಿ 88,969 ಕೋಟಿ ಆಯಿತು. ವರ್ಷಕ್ಕೆ ಸುಮಾರು 17,000-18,000 ಕೋಟಿ ರೂಪಾಯಿ ಆಯಿತು. ಮೊದಲು ಇದ್ದದ್ದು 6,000-7,000 ಕೋಟಿ. ಇದು ಮಾಡಿದ್ದು, ಇದು ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ? ಮಾಡಿಲ್ಲ. ಕೇಂದ್ರದಲ್ಲಿ ಮಾಡಿ, ನಾನು ಒತ್ತಾಯ ಮಾಡ್ತೀನಿ, ನೀವು ಒತ್ತಾಯ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸಾಲದು, ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಎಂಥದ್ದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ. ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರ್ಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅನ್ನೋದು ಅದನ್ನು ಹೇಳ್ಬಿಟ್ರಿ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು.
ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ 1,60,000 ಕೋಟಿ. ಈ ವರ್ಷ 42,018 ಕೋಟಿ. 42,018 ಕೋಟಿ. ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರಿನಾ? ಆಮೇಲೆ ವಿಜೇಂದ್ರ ಅವರು ಇಲ್ಲ, ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂಥವರು, ಅಹಿಂದ ಲೀಡ್ರು ಅಂತ ಕರೀತಾರೆ. ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ, ನಿಗಮಕ್ಕೆ 50% ಕೊಟ್ಟಿರೋದು ಈಗ ದುಡ್ಡು. ಯಡಿಯೂರಪ್ಪನವ್ರು ಕೊಟ್ಟಿದ್ದಂಥ ದುಡ್ಡಿನಲ್ಲಿ 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ, ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ 50 ರೂಪಾಯಿ ಅಂತ ಎಲ್ಲ ಹೇಳಿದ್ದಾರೆ. ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವು ಸತ್ಯ ಅಲ್ವೇ ಇಲ್ಲ. ಬೇಕಾದರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸು ನಿಗಮ 2019ರಿಂದ 20ವರೆಗೆ 20-21 2 ವರ್ಷದಲ್ಲಿ 330 ಕೋಟಿ ಬಿಡುಗಡೆ ಮಾಡದ್ದು, 245 ಕೋಟಿ. ಆಮೇಲೆ 21, 22, 23 460 ಕೋಟಿ ಬಿಡುಗಡೆ ಮಾಡದ್ದು, 450 ಕೋಟಿ. 23, 24 327 ಕೋಟಿ ಬಿಡುಗಡೆ ಮಾಡದ್ದು, 375 ಕೋಟಿ. ಹಿಂಗೆ ಎಲ್ಲ 11 ನಿಗಮಗಳಿದಾವಲ್ಲ, 11 ನಿಗಮಗಳಿಗೂ ಕೂಡ ನಾವು ಕಡಿಮೆ ಮಾಡಿಲ್ಲ, ನಿಮಗಿಂತ ಜಾಸ್ತಿನೇ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಅಲ್ಲ ಸರ್, ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ನನ್ನ ರಿಕ್ವೆಸ್ಟ್, ನಾನು ನಿಮ್ಮ ಇಲಾಖೆಯಿಂದನೇ ನಾನು ಮಾಹಿತಿ ತಗೊಂಡಿದ್ದೀನಿ. ಬೊಮ್ಮಾಯಿಯವರು ಲಾಸ್ಟ್ 23ರಲ್ಲಿ ಏನಿತ್ತು, 24ರಲ್ಲಿ ಎಷ್ಟಾಗಿದೆ ನಿಗಮದ್ದು ಅಷ್ಟು ಓದಿದ್ರೆ ಮುಗ್ದೋಯ್ತು. ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಗೊತ್ತಾಗ್ಬಿಡುತ್ತೆ. ನಮ್ಮ ಸರ್ಕಾರದಲ್ಲಿ 23, 24 ಹೇಳಿ, ಒಂದೊಂದೇ ಎಲ್ಲ ನಿಗಮಗಳೇ ನಮ್ಮ ಹತ್ರ ಇತ್ತು. BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಎಷ್ಟಿತ್ತು, ನಮ್ದು ಎಷ್ಟಿತ್ತು, ನೀವು ಎಷ್ಟು ಕೊಟ್ಟಿದ್ದೀರಿ? ನೀವು 2019ರಿಂದ 20-21ವರೆಗೆ ಅಲ್ಲ, ಇದು 22 ವರ್ಷದಲ್ಲಿ. ಅದು ಹೇಳ್ತೀನಪ್ಪ. ನೀವು ಕೊಟ್ಟಿರ್ತಕ್ಕಂಥದ್ದು 4 ವರ್ಷದಲ್ಲಿ 69, 75 ಮತ್ತು 283. ನಾವು ಕೊಟ್ಟಿರ್ತಕ್ಕಂಥದ್ದು 455. 2024ರಿಂದ 25-26ವರೆಗೆ. 23, 24, 25, 25-26 3 ವರ್ಷದ್ದು. 23, 24, 25, 25-26 3 ವರ್ಷ. ನೀವು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ನಿಗಮ 2019ರಿಂದ 23ವರೆಗೆ 130 ಕೋಟಿ. ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿರ್ತಕ್ಕಂಥದ್ದು 3 ವರ್ಷದಲ್ಲಿ 320.60. ನೀವು ಕೊಟ್ಟಿರ್ತಕ್ಕಂಥದ್ದು 254 ಕೋಟಿ. ನಾವು 320 ಕೋಟಿ ಕೊಟ್ಟರೆ
ನೀವು 254 ಕೋಟಿ ಕೊಟ್ಟಿದ್ದೀರಿ. ಆಮೇಲೆ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ ಮಾನ್ಯ ಅಧ್ಯಕ್ಷರೇ, ಸರ್ ಈಲ್ಡ್ ಆದ್ರೆ ಒಂದ್ 2 ನಿಮಿಷ. ಈಲ್ಡ್ ಆದ್ರೆ ಅಲ್ಲ, ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ ಅಂತ. ಇಲ್ಲ, ತಪ್ಪು ಮಾಹಿತಿ ಇಲ್ಲ. ಇಲ್ಲ ಸರ್, ನನ್ನ ಹತ್ರ ಇದೆ. ಈಗ ನನ್ನದು ಇಲ್ಲಿದೆ, ನಾನು ತೆಗೆದು ನೋಡ್ತಾ ಇದ್ದೆ. ನೀವು ಹೇಳಿ ಸರ್ಕಾರದ ಮಾಹಿತಿ. ನೀವು ನನಗೆ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು. ನೀವು ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆಂದ್ರೆ ಅಲ್ಲ, ನೋಡೋಣ, ನೀವು ಹೆಂಗ ಎಲ್ಲದನ್ನ ಹಿಂಗೆ ಅಂದ್ಬಿಡ್ತೀರ ಆಮೇಲೆ. ಯಾಕೆಂತಂದ್ರೆ ನನಗೆ ನೀವು ಕೊಟ್ಟಿರೋ ಆನ್ಸರ್ ನಲ್ಲಿ ಬಹಳ ಸ್ಪಷ್ಟ ಇದೆ. ವಿಧಾನ ಪರಿಷತ್ತಿನ ಹೇಮಲತಾ ನಾಯ್ಕ್ಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ನನ್ನ ಹತ್ರ ಇದೆ. 4 ವರ್ಷದ ಇದರಲ್ಲಿದೆ. ನೀವು ಕೊಟ್ಟಿರೋದಕ್ಕೂ ಇಲ್ಲಿ ಕೊಟ್ಟಿರೋದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ನೀವು ಈಲ್ಡ್ ಆದ್ರೆ ಒಂದು 2 ನಿಮಿಷ ನಾನು ಹೇಳ್ಬೋದು. ಕ್ಲಿಯರ್ ಆಗ್ಬೇಕಲ್ಲ. ಹೇಳ್ತೀನಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 2022ರಲ್ಲಿ 218 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. ನೀವೀಗ ಕಳೆದ ವರ್ಷ ಬಿಡುಗಡೆ ಮಾಡಿರೋದು 115 ಕೋಟಿ ರೂಪಾಯಿ. 455 ಇಲ್ಲ, ನನಗೆ ಕೊಟ್ಟಿರೋದು ನೀವು 3 ವರ್ಷದ್ದು. ನಾನು ಒಂದೇ ವರ್ಷದ ಹೇಳ್ತಾ ಇದ್ದೀನಿ. 3 ವರ್ಷದ್ದು ಬರ್ತೀನಿ. ಇಲ್ಲ, ಈಗ ಗೊತ್ತಾಗ್ಬಿಡುತ್ತೆ. ಇಲ್ಲ ಅದರಲ್ಲೇ 1 ವರ್ಷದೇನು, ಮೊದಲನೇ ವರ್ಷದಕ್ಕೆ 2ನೇ ವರ್ಷಕ್ಕೆ ಅದೇ ರೇಂಜಲ್ಲಿ ಇರ್ತದೆ. ಬಾಬುರಾವ್ ಜಗಜೀವರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 22-23ರಲ್ಲಿ 600 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. 60 ಕೋಟಿ ರೂಪಾಯಿ. 23-24ರಲ್ಲಿ 37 ಕೋಟಿ ರೂಪಾಯಿ. 24-25ರಲ್ಲಿ 36 ಕೋಟಿ ರೂಪಾಯಿ. ಅಲ್ಲೂ ಕಡಿಮೆ ಮಾಡಿದಿರಿ. ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ 22-23ರಲ್ಲಿ 55 ಕೋಟಿ. 24ರಲ್ಲಿ 44 ಕೋಟಿ. 25ರಲ್ಲಿ 40 ಕೋಟಿ. ಬೋವಿ ನಿಗಮ 22-23ರಲ್ಲಿ 1075 ಲಕ್ಷ. 24ರಲ್ಲಿ 6300 ಲಕ್ಷ. 24ರಲ್ಲಿ 65 ಕೋಟಿ. ನೀವು ಕೊಟ್ಟಿರೋದ್ರಲ್ಲೇ ಬಹಳ ವ್ಯತ್ಯಾಸ ಇದೆ. ಹೇಮಲತಾ ನಾಯ್ಕರದಕ್ಕೂ ಉತ್ತರ ಹಂಗೆ ಇದೆ. ಯಾಕೆಂದ್ರೆ ನೀವು ಆಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಒಂದು ಯಾವ್ದನ್ನ ಹಿಡ್ಕೋಬೇಕು ನಾವು ಅಂತ. ಬಹಳ ಉದ್ದ ಇದೆ ಇದು. ಪ್ರತಿ ನೀವು ಕೊಟ್ಟಿರೋದು ಹೇಮಲತಾ ನಾಯ್ಕಿಗೆ ಅವರಲ್ಲಿ ಕೊಟ್ಟಿರುವಂತ ಉತ್ತರ ವಿಧಾನ ಪರಿಷತ್ನಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಾನು ಟೋಟಲ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಟೋಟಲ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ. ಟೋಟಲ್ ಮಾಡಿ ಏನು ವೈಸ್ ಹೇಳಕತ್ತೀರಿ? ಅವರು ಕೋಟಿ ಖರ್ಚು ಟೋಟಲ್ ಮಾಡಿ ಸುನಿಲ್. ಆಮೇಲೆ ಒಟ್ಟು ಟೋಟಲ್ ಹೇಳಿಬಿಡ್ತೀನಿ. ಟೋಟಲ್ 1300 ಚಿಲ್ಲರೆ ಕೋಟಿ ಇವ್ರು ಬಿಡುಗಡೆ ಮಾಡಿರೋದು. ನಾವು 1538 ಕೋಟಿ ನಾವು ಬಿಡುಗಡೆ ಮಾಡಿದ್ವಿ. ಸರ್ ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ದಾಖಲೆಗೆ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಕೊಡುವಂತ ದಾಖಲೆ 100ಕ್ಕೆ 200% ಕರೆಕ್ಟ್ ಇರಬೇಕು. 200%. ನಾನು ದಾಖಲೆಗಳನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ತಗೊಂಡಿದ್ದ ದಾಖಲೆಗಳು. ನಂದೇನ ತಪ್ಪಿದ್ರೆ ತಪ್ಪು ಅಂತ ರೆಕಾರ್ಡ್ಗೆ ಹೋಗ್ಬಿಡ್ಲಿ. ನಿಮ್ದೇನ ತಪ್ಪಿದ್ರೆ ಅದನ್ನು ವ್ಯತ್ಯಾಸಗಳು ತೀರ್ಮಾನ ಆಗಬೇಕು. ನನ್ನ ಹತ್ರ ನಾನು ತಗೊಂಡಿರೋ ನಿಮ್ಮ ಆಫೀಸಿಂದಾನೇ ತಗೊಂಡಿರೋ ದಾಖಲೆ ನಿಮ್ಗೊಂದು ಕೊಡಕ್ಕೆ ಬರಲ್ಲ. ಕೊಟ್ರೆ ನೀವಾದರೂ ಸುಮ್ಮನೆ ಬಿಟ್ಬಿಡ್ತೀರ ಅವ್ರನ್ನ. ಅವ್ರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನೋ ಸ್ಪೀಚ್ ಗೊತ್ತಾ ಇದ್ದಾರೆ, ನೋಡೋ ಎಲ್ಲೆಲ್ಲಿದೆಯೋ ಎಳ್ಕೊಂಬಂದು ಅದನ್ನು ಸೇರಿಸಿ ಕೊಟ್ಬಿಟ್ಟವ್ರೆ. ನನಗನ್ಸ್ತೈತೆ. ನಾನು ತರಿಸಿದ್ದೀನಿ ಅಧ್ಯಕ್ಷರೇ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಸುನೀಲ್ ಸರ್ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ 2022-23 60 ಕೋಟಿ. 24-25 40 ಕೋಟಿ. ಅಂದ್ರೆ 20 ಕೋಟಿ ಮೈನಸ್ ಮಾಡಿದ್ದೀರಾ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.